ಎವ್ರಿವನ್, ವೆಲ್ಕಮ್ ಟು ವಿನಯ್ ಅವಿನ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಇಟ್ಕೊಂಡ್ರೆ ನಾನು ಸಂಕ್ರಾಂತಿ ಹಬ್ಬದ ರೆಸೊಲ್ಯೂಷನ್ ಅಂತ ಇಟ್ಕೊಂಡಿದ್ದೀನಿ. ಏನಂತ ಅಂದರೆ 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡೋಣ ಅಂತ. ದೇವರಾಣೆಗೆ ಗೊತ್ತಿಲ್ಲ ನಾನು ಮಾಡ್ತೀನ ಅಂತ, ಬಟ್ ನಾನು ಡಿಸೈಡ್ ಮಾಡಿದ್ದೀನಿ ಮಾಡಬೇಕು ಅಂತ. ಲೆಟ್ಸ್ ಸಿ ಯಾವ ಥರ ಮಾಡ್ತೀನಿ. ನಿಮಗೆ ಡೈಲಿ ಲಾಗ್ಸ್ ಬೇಕು ಅಂದರೆ ಮಾಡಿಕೊಡ್ತೀನಿ. ಆ್ಯಂಡ್ ದ ಥಿಂಗ್ ಇಸ್, ದ ಮೇನ್ ಥಿಂಗ್ ಡಯಟ್. ಯಾವ ಥರ ಡಯಟ್ ಮಾಡಬೇಕು, ಯಾವ ಥರ ಡಯಟ್ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಬೋದು, 100% ವೆಯ್ಟ್ ಲಾಸ್ ಮಾಡ್ಬೋದು ಗೈಸ್. ಬಟ್ ನಾನು ಡಯಟ್ ಮಾಡಲ್ಲ, ಬಟ್ ಇವತ್ತಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 100% ನಾನು ಮಾಡಬೇಕು ಇವತ್ತಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಮೀ ಟ್ರೈ. ಆ್ಯಂಡ್ ನಿಮಗೂ ಕೂಡ ಡಯಟ್ ಚಾರ್ಟ್ ಬೇಕು ಅಂದರೆ ನಾನು ನಿಮಗೆ ಡಯಟ್ ಚಾರ್ಟ್ ಕೊಡ್ತೀನಿ. ಆ್ಯಂಡ್ ಏನೇನು ಡೈಲಿ ತಿನ್ನಬೇಕು, ಏನೇನು ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಆ್ಯಕ್ಚುಲಿ ಇವಾಗ ಬೆಳಗ್ಗೆ ವಾಕಿಂಗ್ಗೆ ನಾನು ನನ್ನ ತಂಗಿಗೆ ಹೋಗಬೇಕು ಅಂತ ಅಂದ್ಕೊಂಡು ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ 30 ಮಿನಿಟ್ಸ್ ಡೈಲಿ ಗೈಸ್, 30 ಮಿನಿಟ್ಸ್ ಡೈಲಿ ವಾಕಿಂಗ್ ಮಾಡಿ ಖಾಲಿ ಹೊಟ್ಟೆಲಿ ವೆಯ್ಟ್ ಲಾಸ್ ರೆಡ್ಯೂಸ್ಗೆ ಬೇಗ ಹೆಲ್ಪ್ ಆಗುತ್ತೆ. ಬೇಗ ರೆಡಿ ಆಗೋಣ. ನಾನು ಮಾತ್ರ ಮಾರ್ನಿಂಗ್ ಹೊತ್ತು ಆಲ್ಮೋಸ್ಟ್ ಬರೀ ಸನ್ಸ್ಕ್ರೀನ್ ಆ್ಯಂಡ್ ಮಾಯ್ಶ್ಚರೈಸರ್ ಮಾತ್ರನೇ ಹಾಕೋದು. ಆ್ಯಕ್ಚುಲಿ ಬರೀ ಸನ್ಸ್ಕ್ರೀನ್ ಹಾಕೋತೀನಿ, ಬಟ್ ಹೈಲೈಟರ್ ಅಂತೂ ಬೇಕೇ ಬೇಕು ಗೈಸ್. ಯಾಕಂದರೆ ಸ್ವಲ್ಪ ಆದರೂ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಇದು ಲ್ಯಾಕ್ಮಿ ಹೈಲೈಟರ್ ಇದಂತೂ ಸಾಕಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಹೈಲೈಟರು. ಸೊ ಇಫ್ ಯು ವಾಂಟ್ ಯು ಗೈಸ್ ಕ್ಯಾನ್ ಪರ್ಚೇಸ್ ದಿಸ್. ಆ್ಯಕ್ಚುಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಲೆಟ್ಸ್ ಗೋ ಟು ಟೆಂಪಲ್ ಫಸ್ಟ್. ಗೈಸ್, ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ ಐ ಟುಕ್ ಬಾದಾಮ್ ಗೋಂದ್. ఎందుకు ಒಳ್ಳೆಯದು ಅಂತ ಅಂದರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸೊ ನಾನು ಬಾದಾಮ್ ಗೋಂದ ಒಂದು 2 ಸ್ಪೂನ್ಸ್ ಕುಡ್ದೆ. ಮುಂಚೆ ಹೆವಿ ಫುಡ್ ಏನೂ ತಿನ್ನಬೇಡಿ, ಜಸ್ಟ್ ನಾರ್ಮಲ್ ಪಪ್ಪಾಯ ಆರ್ ಎನಿ ಫ್ರೂಟ್ಸ್, ಓಕೆ, ಕಿವಿ ಆರ್ ಏನಾದರೂ ತಿನ್ನಿ, ಬಟ್ ಹೆವಿ ಫುಡ್ ಮಾತ್ರ ತಿನ್ನಬೇಡಿ. ಆ್ಯಂಡ್ 4 ಬಾದಾಮಿ ಇಸ್ ವೆರಿ ಗುಡ್ ಫ್ಯಾಟ್ ಗೈಸ್, ತುಂಬ ಬೇಗ ರಿಡ್ಯೂಸ್ ಮಾಡ್ಬೋದು. ಸೊ 4 ಬಾದಾಮಿ ಆ್ಯಂಡ್ ಪಪ್ಪಾಯ ತಿನ್ಬಿಟ್ಟು ಹೋಗಿ. ದಿಸ್ ಇಸ್ ಮೈ ಜಿಮ್ ಔಟ್ಫಿಟ್. ಇವಾಗ ಜಿಮ್ಗೆ ಹೋಗೋಣ ಅಂತ ನಾನು ರೆಡಿ ಆಗಿಬಿಟ್ಟು ಆಚೆ ಬಂದಿದ್ದೀನಿ. ಸೊ ಕಮ್ ಲೆಟ್ಸ್ ಗೋ ಟು ಜಿಮ್. ದಿಸ್ ಇಸ್ ಮೈ ಜಿಮ್. ಕೆಳಗಡೆ ಇದು ಅಪ್ಸ್ಟೇರ್ ತೋರಿಸ್ತೀನಿ. ಸಂಕ್ರಾಂತಿ ಹಬ್ಬ ವಿಡಿಯೋ ಮಾಡೋಕ್ಕೋಸ್ಕರ ಹಿಂಗೆ ರೆಡಿ ಆದೆ. ಸೊ ಫಾಸ್ಟಿಂಗ್ ಬೇರೆ ಇದ್ದೀನಲ್ಲ, ಸೊ ಎಲ್ಲನೂ ಮರೆಯೋಕ್ಕೋಸ್ಕರ ಏನೋ ಒಂದು ಮನೇಲಿ ಮಾಡ್ತಾನೆ ಇರ್ತೀನಿ. ಸೊ ಹೇಗಿದೆ ಈ ಔಟ್ಫಿಟ್? ಬರ್ಡೇ ದಿನ ಲೂಲು ಮಾಲ್ಗೆ ಹೋಗ್ಬೇಕು ಅಂತ ಎಲ್ಲರಿಗೂ ಹಠ ಮಾಡಿ, ನಮ್ಮ ಬೇಬಿಗೂ ಹಠ ಮಾಡಿ. ನೋಡು, ಇದು ಮಗು ಎಷ್ಟು ಸೈಲೆಂಟಾಗಿ ಕುತ್ಕೊಂಡಿದೆ. ಅಲ್ಲಿ ಇವನ್ನ ನೋಡ್ಕೊಳ್ಳಿ ಗೈಸ್, ಇವನ್ನ ಹಠ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಆಯ್ತಾ, ಹೋಗ್ತಾ ಇರೋದು ಏನಕ್ಕಮ್ಮ ಲೂಲು ಮಾಲ್ಗೆ? ಪುಷ್ಪಟು ಆಗ್ಬಿಟ್ಟಿದೆ ಚಿನ್ನ. ಅವ್ನು ಏನ್ ಮಾಡ್ಬೇಕಂತೆ? ಗೇಮ್ಸ್ ಆಡ್ಬೇಕಂದ್ರೆ ಗೇಮ್ಸ್ ಆಡ್ಲೇಬೇಕು. ಆಕ್ಚುಲಿ ಇವ್ನ ಬರ್ಡೇ ಅಂತ ಫಸ್ಟು ಟ್ಯಾಕೋ ಬೆಲ್ ಬರ್ಗರ್ ಕಿಂಗಲ್ಲಿ ತಿನ್ಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಅನ್ಕೊಂಡಿದ್ದಾನೆ. ಎಷ್ಟು KG ಚಾರ್ಜ್ ಮಾಡಿಸ್ದು? ಏನಕ್ಕೆ? ನಿನ್ ಬರ್ಡೇ ಅಂತನಾ? ನೋಡಿ, ಎಲ್ಲ ಬರೀ ದುಡ್ಡು ಖರ್ಚು ಮಾಡ್ಸೋದ್ರಲ್ಲೇ ಇರ್ತಾನೆ. 4000 ರುಪೀಸ್ಗೆ ಇದು ಮಾಡೋನೆ. ನಮ್ಮ ಅಮ್ಮನೂ ಬಂದವ್ರೆ ನೋಡಿ. ಅವನು ಬೇಬಿ ಮೀಲ್ಸ್ ಸೆಲೆಬ್ರೇಷನ್ ಇದು ಅವ್ರ ಅತ್ತೆ ಕೊಡ್ಸಿರೋದು. ಯಾರೋ ಕೊಡ್ಸಿರೋದು? ನಿಮ್ಮತ್ತೆ ಹೇಳು. ಅವ್ರ ಚಿಕ್ಕಮ್ಮ ಕೊಡ್ಸಿರೋದು ಫುಲ್ಲು. ಆ್ಯಕ್ಚುಲಿ ನಮ್ಮತ್ತೆ. ಅವನಿಗೂ ಕೊಡ್ತೀನೋ, ಬರೀ ಒಬ್ಬನೇ ತಿಂತವನೆ ಬರ್ಡೇ ಅಂತ ಅಂದ್ಬಿಟ್ಟು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನ ಬರ್ಡೇ ಅಂತ ಕೇಳ್ತು
ಇಲ್ಲೂ ಕೂಡ ನನ್ನ 75 ಹಾರ್ಟ್ ಚಾಲೆಂಜ್ ನನಗೆ ಹೊಟ್ಟೋಯ್ತು. ಬಿಕಾಸ್ ಇನ್ ಬರ್ಡೇ ಅಂತ ನಂಗೆ ಮರ್ತೋಗ್ಬಿಟ್ಟಿದೆ. ಹಾರ್ಟ್ ಚಾಲೆಂಜ್ ಮಾಡಬೇಕು ಅಂತ ತಲೆಯಲ್ಲಿತ್ತು. ಬಟ್ ಏನು ಮಾಡೋದು, ಇನ್ ಬರ್ಡೇ ಅಲ್ವಾ. ಸೊ ಆಬ್ವಿಯಸ್ಲಿ ಆಚೆ ತಿನ್ನಲೇಬೇಕು ಗೈಸ್, ಇಲ್ಲಾಂದರೆ ಸಮಾಧಾನನೇ ಆಗಲ್ಲ ಯಾವುದೇ ಬರ್ಡೇ ಇದ್ರು. ಸೊ ನಾವು ಲುಲು ಮಾಲ್ಗೆ ಬಂದು ಒಳ್ಳೆ ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಗೇಮ್ಸ್ ಆಡ್ತಾ ಇದ್ದೀವಿ ಇವಾಗ. ಇವಾಗ ಗೇಮ್ಸ್ ಆಡಬೇಕು ಅಂತ ಎಲ್ಲ ಇವಾಗ ಗೇಮ್ಸ್ ಆಡ್ತಾ ಇದ್ದೀವಿ. ಕೊಡು ಮಂಕಿ ಎತ್ತುತ್ತಾನಂತೆ, ಆಲ್ರೆಡಿ ಗೆದ್ಬಿಟ್ಟ ಒಂದು ಎತ್ತು. ಏನಂದರೆ ಗೈಸ್, ಏನು ಪಾಯಿಂಟ್ಸ್ನೆಲ್ಲನೂ ಆ ಟೆಡಿ ಬೇರಲ್ಲೇ ವೇಸ್ಟ್ ಮಾಡ್ದ. ಒಂದು 1000 ಪಾಯಿಂಟ್ಸ್, ಆ್ಯಕ್ಚುಲಿ ಅವನು 4000 ಪಾಯಿಂಟ್ಸ್ನ ರೀಚಾರ್ಜ್ ಮಾಡಿರೋದು. ಬರೀ 1000 ಪಾಯಿಂಟ್ಸ್, 1200 ಪಾಯಿಂಟ್ಸ್ ಆ ಗೊಂಬೆ ಎತ್ತದ್ರಲ್ಲೇ ನಾನು ಎತ್ತುತ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೂ ಎತ್ತಲೇ ಇಲ್ಲ. ಒಂದೇ ಒಂದು ಸ್ಟಾರ್ಟಿಂಗ್ ಅದೇನು ಲಕ್ಕ ಮೇಲೆ ಎತ್ಬಿಟ್ಟಿದ್ದಾನೆ, ಅದನ್ನೇ ಹಿಡ್ಕೊಂಡು ಟ್ರೈ ಮಾಡ್ದ. ಸೊ ಅದು ಆಮೇಲೆ ಬೇಡ ಕಣೋ, ಬೇರೆ ಟ್ರೈ ಮಾಡು ಅಂತ ಅಂದ್ಬಿಟ್ಟು ಸೊ ಫ್ಯೂ ಗೇಮ್ಸ್ನೆಲ್ಲ ಸಾಕತ್ತಾಗಿತ್ತು ಗೈಸ್. ಒಂದೊಂದು ಗೇಮ್ಸ್ ಅಂತೂ ಲುಲು ಮಾಲ್ ವಂಡರ್ ಥರನೇ ಸೇಮ್ ಗೇಮ್ಸ್ ಇತ್ತು. ಬಟ್ ವಾಟರ್ ಗೇಮ್ಸ್ ಒಂದು ಮಿಸ್ಸು ಅಷ್ಟೇ. ಬಟ್ ಇಟ್ ವಾಸ್ ಲೈಕ್ ಸೋ ಫನ್. ಹೋಗಿ ಟ್ರೈ ಮಾಡಿ. ದಿಸ್ ಇಸ್ ಲೈಕ್ ನಾನು ಒಂದು 4-5 ಟೈಮ್ಸ್ ಹೋಗಿದ್ದೀನಿ. ಬಟ್ ಇವತ್ತೇ ಲೈಕ್ ವಿಡಿಯೋ ಮಾಡ್ತಿರೋದು. ಸೊ ಪವನ್ ಮತ್ತೆ ಆ್ಯಕ್ಚುಲಿ ನಮ್ಮದು ಒಂದು ಗೇಮ್ ಇರಲಿ ಅಂತ ಕಾರ್ ರೇಸ್ ಟ್ರೈ ಮಾಡ್ತಾನೆ ಇದೆ. ಸೊ ಇವರೆಲ್ಲ ಆಡ್ತಾ ಇರೋದು ನೋಡಿ ನನಗೂ ಲೆಟ್ಸ್ ಪ್ಲೇ ಅಂತ ಅಂದ್ಬಿಟ್ಟು. ಬಟ್ ನನಗೆ ಅಷ್ಟು ಗೊತ್ತಿಲ್ಲ ಆಡೋಕ್ಕೆ. ಬಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ, ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೋಡಿ ಕಾರ್ ಗೇಮ್ ಆಡ್ತಾ ಇದ್ದೀನಿ. ಸರ್ಕಸ್ ನಾಟ್ ಕಾರ್, ಬೈಕ್ ಗೇಮ್ ಆಡ್ತಾ ಇದ್ದೀನಿ. ಸೊ ಇಲ್ಲಿ ಚಿತ್ತು ಮತ್ತು ಪವನ್ ಅಲ್ಲ, ನನ್ನ ಚಿಕ್ಕ ತಮ್ಮ ಕಾರ್ ರೇಸ್ ಆಡ್ತಾ ಇದ್ದಾರೆ. ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ದಾರೆ. ಬೇಬಿ ಏನಾದ್ರು ಆಯ್ತು ಅಂದ್ರೆ ನಿಮಗೆ ಏನಾಯ್ತು ಅಂದ್ರೆ ಏನ್ ಮಾಡಿ ಯಪ್ಪ, ನನಗೆ ಭಯ ಆಗ್ತಿದೆ ಕಣೋ. ಫೋನ್ ಬಿಸಾಕ್ಬಿಡತ್ತಾ, ವಿಡಿಯೋ ಇದ್ರಲ್ಲಿ ಫೋನ್ ಬಿಸಾಕ್ಬಿಡಿ ಮಾಡು. ಗೈಸ್ ಕಾಮಿಡಿ ಏನಂದರೆ, ಸೊ ಬೇರೆ ಗೇಮ್ಸ್ನೆಲ್ಲ ನೋಡಿ ಅಕ್ಕ ಇದು ಚಿಕ್ಕ ಮಕ್ಕಳು ಗೇಮ್ಸ್, ಇದು ನೋಡಲೇ ಇಲ್ಲ ನಾನು ಹೆಂಗಿರುತ್ತೆ ಅಂತ. ನನ್ನ ತಮ್ಮ ಹಠ ಮಾಡಿ ಅದನ್ನು ಕರ್ಕೊಂಡೋದ ಗೈಸ್. ಬಟ್ ನಂದು ಬಿಕಾಸ್ ನಾನು ವಂಡರ್ಲಾದಲ್ಲೇ ಈ ಥರ ಗೇಮ್ಸ್ಗಳು ಆಡೋಲ್ಲ, ಭಯ ಆಗುತ್ತೆ ಅಂತಾನೆ. ಬಟ್ ಎಲ್ಲಿ ಗೈಸ್, ನನಗಂತೂ ಹಾಡ್ಗೆ ಬಾಯಿಗೆ ಗೊತ್ತಿತ್ತು ಇದು ಹಾಡಿ. ಇನ್ನೊಂದ್ಸಲ ಮಾತ್ರ ಅಂತ ಹೇಳೋಣ ಆಡಲ್ಲ. వచ్చి చంపేస్తుండాయి ఫీలింగ్స్ వచ్చిండాయి. ಗೇಮ್ಸ್ ಎಲ್ಲ ಮುಗಿಸ್ಬಿಟ್ಟು ಏನೇನೋ ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸ್ಟಾರ್ಬಕ್ಸ್ ಅಲ್ಲಿ ಬರ್ಡೇ ಇದೆ ಅಂದ್ಬಿಟ್ಟು ಫ್ರೀಯಾಗಿ ಕಾಫಿ ತೊಗೊಳಕ್ಕೆ ಬಂದವನೆ. ಪಾಪ ಕಾರ್ಡ್ ಬೇಕಂತೆ, ಕಾರ್ಡ್ ಇಲ್ಲ ಗೈಸ್. ಅವ್ನಿಗೇನೋ ಬೇಕಂತೆ ನೋಡಿ. ಸ್ಟಾರ್ಬಕ್ಸ್ ಬಂದ್ಬಿಟ್ಟು ಏನಂತ ಕೊಡ್ಸೋದಿಲ್ಲ. ಹಾಂ 282 ತಗೋ. ಬರ್ಡೇ ಅಲ್ವಾ, ನೀನು ಸ್ಪಾನ್ಸರ್ ಮಾಡು ಕೇಳು, ಕೊಡ್ರಿ ಇಸ್ಕೊಬೇಕಂತೆ. ಕೊಡ್ಸೋಣ ಕೊಡ್ಸೋಣ ಬೇಡವಾ? ಗಾಯ್ಸ್ ಹೇಳು. ಲುಲು ಮಾಲಲ್ಲಿ ಗೇಮ್ಸ್ ಆಡ್ಕೊಂಡು ಬಂದಿದ್ದೀವಿ. ನಮ್ದು ಪವನ್ ಬರ್ತಾರೆ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು.
ಆ್ಯಕ್ಚುಲಿ ಗೈಸ್ ಡಯಟ್ ಹಾಳೇ ಆಗೋಯ್ತು ಬಿಕಾಸ್ ನನ್ನ ತಮ್ಮನ ಬರ್ಡೇ. ಸೊ ಚೆನ್ನಾಗಿ ಬೆಳಗಿನ ತಿಂದ್ಬಿಟ್ಟಿದ್ದೇನೆ. ಸೊ ಲೆಟ್ಸ್ ಥಿಂಕ್ ಟುಮಾರೋ ಪ್ಲ್ಯಾನ್ ಮಾಡ್ತಿದ್ದೀನಿ 75 ಡೇಸ್ ಆ ಚಾಲೆಂಜ್ ಮಾಡೋಣ ಅಂತ. ಸೊ ಓಕೆ, ಇವಾಗ ಆ್ಯಕ್ಚುಲಿ ಡಿನ್ನರ್ ಹೋಗಬೇಕು ಅಂತ ಎಂಪೈರ್ಗೆ ಹೋಗ್ತಾ ಇರೋದು. ಸೊ ಲೆಟ್ಸ್ ಸಿ ಗೈಸ್. ಆ್ಯಕ್ಚುಲಿ ಡಿನ್ನರ್ಗೆ ಅಂತ ಎಂಪೈರ್ ಹೋಟೆಲ್ಗೆ ಬಂದಿದ್ವಿ. ಸೊ ಆಲ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ. ನನಗಂತೂ ಡಯಟ್ ಮಾಡೋಕ್ಕಾಗಿಲ್ಲ, ಆದರೂ ಕೂಡ ನಾನು ಬರೀ ಡಯಟ್ ಫುಡ್ಡೇ ಲೈಕ್ ಶವರ್ಮಾ, ಚಿಕನ್ ಗ್ರಿಲ್ಲು, ತಂದೂರಿ, ಅಂದರೆ ಬಿರಿಯಾನಿ ಆಬ್ವಿಯಸ್ಲಿ ಫೇವ್ರೇಟು, ಎಲ್ಲರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ತಿಂದೇ ಬಿಟ್ಟೆ. ಓಕೆ, ಸಿ ಹಿಯರ್ ವಿ ಗೋ. ಯಾವ ಕಲರ್ ತರ್ಸೋರೆ? ಬ್ಲೂ ಇಷ್ಟ ಇಲ್ವಾ? ಯಾಕೆ? ರೆಗ್ಯುಲರ್ ಕೊಟ್ಟು ಮಾಮ ನನ್ನ ಮಿಲ್ಕ್ ಶೇಕ್. ಆ್ಯಕ್ಚುಲಿ ಗೈಸ್, ಪುಷ್ಪ 2 ನೆವರ್ ಎಂಡಿಂಗ್ ಕ್ರೇಜಿ. ಸೊ ಇಲ್ಲಿ ನನ್ನ ತಮ್ಮ ಇಬ್ಬರು ಕೂಡ ಪುಷ್ಪ 2 ಡೈಲಾಗ್ ಹೊಡಿತಾನೆ ಇದ್ದಾರೆ ಅವಾಗಿಂದನು. ಸಿ ಹೇಳಿ ಗೈಸ್, ಗೈಸ್ ಇವತ್ತು ಜೋರಾಗಿರ್ಬೇಕು. ಗೈಸ್ ಇವತ್ತು ಪವನ್ ಬರ್ಡೇ. ನಾವು ಎಂಪೈರ್ ಹೋಗಿದ್ವಿ. ಸೊ ನಮ್ಮದು ಬರ್ಡೇ ಸೆಲೆಬ್ರೇಷನ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ और ಸಬ್ಸ್ಕ್ರೈಬ್ ಮಾಡಿ, ಜೋರಾಗಿ ಹೇಳು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.